ಶಿಷ್ಯನಾದಂತಹ ಭೀಷ್ಮನ ಮೇಲೆ ಆರೋಪದ ಮಳೆಯನ್ನು ಸುರಿಸಿಬಿಟ್ಟಿದ್ದಾನೆ. ಶಿಷ್ಯನನ್ನು ಕಳಂಕ ಅಂಟುವುದೇನು, ಗುರುವಿಗೆ ಕಳಂಕ ಅಂಟುವುದೇನು? ನಮ್ಮ ಶಿಷ್ಯ ಅನ್ಯಾಯ ಮಾಡುವುದಂತೆ ವಿಚಾರಿಸಲೇಬೇಕು. ಆದ್ದರಿಂದಲೇ ಅಂಬೆಯನ್ನು ಮಧುವಣಗಿತ್ತಿಯನ್ನಾಗಿಸಿಕೊಂಡು ಪೂರ್ವ ಧಾರುಣಿಯ ತನಕ ಕರೆತಂದಿದ್ದೇನೆ. ಮುನಿಗಡನ ಸಹಿತ ಒದಗಿಸಿಕೊಡ್ತೇನೆ, ನ್ಯಾಯ ಆಶ್ವಾಸನೆ ಕೊಡ್ತೇನೆ. ಅಕೃತಗುಣನೆಂಬ ಭೀಷ್ಮನ ಸಹಪಾಠಿಯ ಜೊತೆಯಲ್ಲಿ ನಿರೂಪವೊಂದನ್ನು ಕಳುಹಿಸಿದೇನಲ್ಲ. ಬಾಸಿಂಗ ಕಟ್ಟಿಕೊಂಡು ಬರ್ತಾನೋ ಅಲ್ಲ, ತಾನು ಸನ್ನದ್ಧನಾಗಿ ಯುದ್ಧಕ್ಕೆ ಸಿದ್ಧನಾಗಿ ಬರ್ತಾನೆ. ನಿರೀಕ್ಷಿಸ್ತಾ ಇರ್ತೇನೆ ಈ ಕುರುಕ್ಷೇತ್ರದಲ್ಲಿ. ನಿರೂಪವನ್ನು ತಿಳಿಸಿದ. ಒಂದೊಬ್ಬ ಸಿಂಹವನ್ನು ಕಟ್ಟಿಕೊಂಡು ಅಂಬೆಯನ್ನು ಮದುವೆಯಾಗುವುದಕ್ಕೆ ಮದುಮಗನಾಗಿ ಬರಬೇಕು, ಅಲ್ಲದೆ ಇದ್ದರೆ ಬಿಲ್ಮಾಣಗಳನ್ನು ಹೆದರು ಯುದ್ಧಕ್ಕೆ ಸಿದ್ಧನಾಗಿ ಬರಬೇಕು ಎಂದು ಸ್ಪಷ್ಟವಾಗಿ ಹೇಳಿ ಕಳುಹಿದ್ದೇನೆ. ಭೀಷ್ಮನ ನಿಲುವು ನಿರ್ಧಾರ ಎನ್ನುವುದು ಮೇರುವಿನಂತೆ ಅಚಲ, ಧ್ರುವದಂತೆ ಸ್ಥಿರ ಎಂಬುದಾಗಿ ಅನೇಕ ಬ್ರಾಹ್ಮಣರನ್ನು, ಗೋವುಗಳನ್ನು, ಸುಮಂಗಲರನ್ನು ಕೂಡಿಕೊಂಡು ಕುರುಕ್ಷೇತ್ರಕ್ಕೆ ಬಂದು ನೋಡುತ್ತಾ ಇದ್ದೇನೆ. ಅಜ್ಜಾಹುತಿಯಿಂದ ಪ್ರಜ್ವಲಿಸುವ ಯಜ್ಞೇಶ್ವರನಾಗಿ ನನ್ನ ಗುರುಗಳು ಶಿಷ್ಯ ಗಣನದ ನಡುವೆ ಶೋಭಾಯಮಾನವರಾಗಿದ್ದಾರೆ. ಎಷ್ಟು ವರ್ಷವಾಯಿತು ಗುರುಗಳನ್ನು ನೋಡದೆ. ಕರೆದುಕೊಂಡು ಹೋಗಿ ಹಸ್ತಿನೆಯ ಸಿಂಹಾಸನ ಮೇಲೆ ಬಂಗಾರದ ಪೀಠದಲ್ಲಿ ಕೂಡ್ರಿಸಿ ಅರ್ಚಿಸಬಹುದಿತ್ತು, ಆರಾಧಿಸಬಹುದಿತ್ತು. ಕುರುಕ್ಷೇತ್ರಕ್ಕೆ ಬರ ಹೇಳಿದ್ದು ಗುರುಗಳು ತಾನೆ. ಕ್ಷೇತ್ರ ನ್ಯಾಯೇನ ಅವರನ್ನ ಪೂಜಿಸುತ್ತೇವೆ. ಅಭಿನಮಿಸಿ ಭೀಷ್ಮ ಚರಣ ಧರಿಸಿ ಸ್ವೀಕರಿಸಬೇಕು. ಕರಬಿಡಿದು ಕರೆತಂದು ವರರತನಮಯ ಪೀಠದಲ್ಲಿ ಕುಳಿರಿಸಿ ದೈನ್ಯದಿ ಶಿರವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮದುವೆಯಾಗುವ ಪಾತ್ರತೆ ಇಲ್ವಾ? ಬಿಡೋ, ಹಿಡಿ ಧನಸ್ಸು. ನಿನ್ನ ಅತಿಯಾದ ಆತ್ಮವಿಶ್ವಾಸ ಇಷ್ಟು ಆಡಿಸ್ತದೆ ಹೇಳಿ ತೀರ್ಮಾನಿಸಿದ್ದೇನೆ. ಮಾಡು ನನ್ನೊಂದಿಗೆ ಯುದ್ಧ. ಯುದ್ಧದಲ್ಲಿ ನಿನ್ನನ್ನು ಮಾನಿಸಿ ನಿನ್ನ ಹಣದ ಬಾಸಿಗೆ ನಾನು ಕೊಡ್ತೇನೆ. ಗುರುವಿನ ಆಜ್ಞೆಯನ್ನ ಯಾವತ್ತೂ ನಾನು ಮೀರಿದವನಲ್ಲ. ನನ್ನ ಮೇಲೆ ತಮಗೆಷ್ಟು ವಾತ್ಸಲ್ಯ ಎನ್ನುವುದಕ್ಕೆ ಸಾಕ್ಷಿ ಎರಡೂ ಅವಕಾಶ ಕೊಟ್ಟಿದ್ದೀರಿ. ಒಂದೊಬ್ಬ ಸಿಂಹವನ್ನು ಕಟ್ಟಿಕೊಂಡು
ಬಾಣ ಹಿಡಿದಿದ್ದೇನೆ, ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಗುರು ಶಿಷ್ಯರ ಕಾಳಗದಲ್ಲಿ ನನಗೇ ಜಯ ಆಗ್ಲಿ ಅಂತ ಆಶೀರ್ವಾದ. ನಿನ್ನ ತರ್ಕ ಸರಿ ಉಂಟು. ಮದುವೆಯಾಗುವುದಿಲ್ಲವಾದರೆ ಹಿಡಿದನಸ್ಸು, ಅದಲ್ಲದಿದ್ರೆ ಇದು. ಅದ್ಯಾಕೆ ಪ್ರಾಯಶ್ಚಿತ್ತ? ಹಾಗಾದ್ರೆ ಇದು ಪ್ರಾಯಶ್ಚಿತ್ತ ಅಂತವ, ಅದಕ್ಕೆ ಪಾತ್ರತೆ ಇಲ್ಲ, ಇದಕ್ಕೆ ಉಂಟು, ಹಿಡಿತೇನೆ ಧನುಸ್ಸು. ತರ್ಕ ಸರಿ ಉಂಟು, ಆದರೆ ಆಶೀರ್ವಾದ ಅಂತ ಆಶೀರ್ವಾದ ಮಾಡಿ ಜಯವಾದ. ಅದು ಸನ್ನಿಧಿಗೆ ಬಿಟ್ಟದ್ದು, ನಿಮಗೆಲ್ಲ ನಾವು ಹೇಳ್ಕೊಡ್ಬೇಕು. ಅಲ್ಲ, ತನ್ನನ್ನು ತಾನು ಸೋಲುವುದಕ್ಕೋಸ್ಕರ ಒಬ್ಬ ಯುದ್ಧ ಸನ್ನದ್ಧನಾಗ್ತಾನೆ. ನಿನಗೆ ಜಯವಾಗಬೇಕು ಅಂದರೆ ನಾನು ಸೋಲ್ಬೇಕು ಅಂತ ಹೇಳೋಕ್ಕಾಗಲ್ಲ. ಕೆಲಸ ಮಾಡು. ನಿಂತದ್ದು ಕುರುಕ್ಷೇತ್ರ. ನಿನ್ನ ವಂಶದಲ್ಲಿ ಆಗಿ ಹೋದ ಕುರು ಎಂಬವನು ಧರ್ಮದ ಬೀಜವನ್ನು ಬಿತ್ತಿದಂಥ ಕ್ಷೇತ್ರವಿದು. ಅವನದ್ದಾದ ಧರ್ಮ ಪ್ರವೃತ್ತಿಗೆ ಮೆಚ್ಚಿದ ದೇವೇಂದ್ರ ತಾನೇ ಎತ್ತಾಗಿ ಬಂದವನ ನೇಗಿಲ ನೊಗಕ್ಕೆ ಹೆಗಲು ಕೊಟ್ಟಿದ್ದ. ಹುಟ್ಟು ಜೊಳ್ಳುಗಳು ಹಾರಿ ಹೋಗಿ ಗಟ್ಟಿ ಕಾಳುಗಳು ಮಾತ್ರ ಉಳಿಯುವಂಥ ಪ್ರದೇಶವಿದೆ. ಯತೋ ಧರ್ಮ ತಥೋ ಜಯ. ನೋಡುವ, ಯುದ್ಧದಲ್ಲೇ ಇತ್ಯರ್ಥ. ಚಿನ್ಮಯಾತ್ಮಕ ಕೇಳು, ನಿಮ್ಮೊಡನೆ ಕಲಹ ಒಳಿತಲ್ಲ, ಭೀಷ್ಮ ನಿನಗೆ ಸೋಲುವವನವನು.